ಅದರಿಂದ ಅಲ್ಲಿ ಪಕ್ಕದಲ್ಲೇ ಪಾನಕ ಮಜ್ಜಿಗೆ ಎಲ್ಲ ಕೂಡ ಕೊಡ್ತಾಯಿದ್ರು. ಅಲ್ಲಿಗೆ ನಾವು ಹೋದ್ವಿ ಫಸ್ಟೇ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ವ್ಲಾಗ್ ಚಾನಲ್. ನಮ್ಮ ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೈಂಡಲ್ಲಿ ಒಂದಿರುತ್ತೆ, ಏನಂದರೆ ಈ ಕೆಲಸ ಆದಮೇಲೆ ಈ ಕೆಲಸ ಮಾಡೋಣ, ಈ ಕೆಲಸ ಆದಮೇಲೆ ಈ ಕೆಲಸ ಮಾಡ್ಕೊಳ್ಳೋಣ, ಸೊ ಬೇಗ ಬೇಗ ಆಗುತ್ತೆ ಅನ್ನೋದೊಂದು ಮೈಂಡ್ಸೆಟ್ ಇರುತ್ತೆ. ಆದರೆ ಮಕ್ಕಳಿರೋ ಮನೆಗಳಲ್ಲಿ ನಾವು ಹೇಗೆ ಮೈಂಡ್ಸೆಟ್ ಮಾಡ್ಕೊಂಡಿರ್ತೀವಿ ಆ ಥರ ಅಂತೂ ಕೆಲಸಗಳು ಸಾಗ್ತಾನೆ ಇರೋದಿಲ್ಲ. ಸೇಮ್ ಥಿಂಗ್ ನಮ್ಮ ಮನೇಲಿ ಕೂಡ ಹಾಗೆಯೇ ಕೆಲಸಗಳು ಬೇಗ ಬೇಗ ಸಾಗ್ತಾನೆ ಇರೋದಿಲ್ಲ. ಮಕ್ಕಳುಗಳು ಡೇ ಬೈ ಡೇ ಬೆಳೀತಾ ಇರ್ತಾರೆ. ಅದರಿಂದ ಅವರ ತುಂಟಾಟಗಳು ಕೂಡ ತುಂಬಾ ಜಾಸ್ತಿ ಆಗ್ತಾನೆ ಇರುತ್ತೆ. ಅದನ್ನೆಲ್ಲನೂ ಸಹಿಸ್ಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು. ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಬೇಗ ಬೇಗ ಕಂಪ್ಲೀಟ್ ಮಾಡಿಕೊಂಡು ನಾವೆಲ್ಲ ಫ್ರೆಶ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೆ ಎಲ್ಲಿಗೆ ಅಂತನಾ, ನಮ್ಮೂರ ಹತ್ರ ಇರೋ ಸೊಗಲ ಪ್ಲೇಸ್ಗೆ. ಈ ಪ್ಲೇಸಲ್ಲಿ ಇವತ್ತೊಂದು ದಿವಸ ಜಾತ್ರೆ ನಡೀತಿದೆ. ಈ ಜಾತ್ರೆಗೆ ನಾನು, ನಮ್ಮ ಅತ್ತೆಯವರು, ನಮ್ಮ ಚಿಕ್ಕಪ್ಪ, ನಮ್ಮ ನಾದಿನಿ ಮತ್ತು ನಮ್ಮ ಪಾಪು ಮತ್ತು ಜೊತೆಗೆ ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಹೋಗ್ತಾಯಿದ್ವಿ. ಎದುರುಗಡೆ ನೋಡಿ ಹೋಗ್ತಿರೋ ಗಾಡಿಯಲ್ಲಿ ನನ್ನ ಮಗಳು, ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಗಾಡಿಲೇ ಕೂತ್ಕೊಂಡು ಹೋಗ್ತಿದ್ದಾಳೆ. ಅಂದರೆ ನಮ್ಮ ಇಡೀ ಫ್ಯಾಮಿಲಿಯವರೆಲ್ಲರೂ ಕೂಡ ಈ ಜಾತ್ರೆಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಸೊ ನೋಡಿ ಬಂದೆ, ಪ್ಲೇಸಿಗೆ ರೀಚ್ ಆದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಬಂದ ತಕ್ಷಣ ನಾವು ಹೋಗಿದ್ದೆ ದೇವಸ್ಥಾನದ ಪಕ್ಕದಲ್ಲೇ. ಬಂದ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಪಾನಕ ಮಜ್ಜಿಗೆ ಎಲ್ಲನೂ ಕೂಡ ಕೊಡ್ತಾಯಿದ್ರು. ಈ ಬಿಸಿಲಲ್ಲಿ, ಈ ಹುರು ಬಿಸಿಲಲ್ಲಿ ನಾವು ಬರೀ ನೀರು ಕುಡಿದ್ರೆ ದೇಹಕ್ಕೆ ತಂಪಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಪಾನಕ ಇಲ್ಲಿ ಅದಕ್ಕೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಪಾನಕ ದೇಹಕ್ಕೆ ತುಂಬಾ ತಂಪನ್ನು ಕೊಡುತ್ತೆ. ಜೊತೆಗೆ ಮಜ್ಜಿಗೆ ಅದನ್ನು ಕೂಡ ತುಂಬಾ ತಂಪು ದೇಹಕ್ಕೆ. ಅದರಿಂದ ಅಲ್ಲಿ ಪಕ್ಕದಲ್ಲೇ ಪಾನಕ ಮಜ್ಜಿಗೆ ಎಲ್ಲ ಕೂಡ ಕೊಡ್ತಾಯಿದ್ರು. ಅಲ್ಲಿಗೆ ನಾವು ಹೋದ್ವಿ ಫಸ್ಟೇ. ನಮ್ಮ ಜೊತೆಗಳಲ್ಲಿ ಮಕ್ಕಳು ಕೂಡ ಇದ್ದಿದ್ದರಿಂದ ಪಾನಕ ಮಜ್ಜಿಗೆ ಎಲ್ಲನೂ ಕೂಡ ಚೆನ್ನಾಗಿ ಕುಡಿದ್ರು. ಅದರಿಂದ ಅವರು ಐಸ್ ಕ್ರೀಮ್ ಬೇಕು, ಅದು ಬೇಕು, ಇದು ಬೇಕು ಅಂತ ಏನು ಕೇಳಕ್ಕೆ ಹೋಗಲಿಲ್ಲ. ಈ ಥರ ತುಂಬ ಪ್ಲೇಸ್ಗಳಲ್ಲಿ ಅಲ್ಲಲ್ಲೇ ಆಟೋದಲ್ಲೆಲ್ಲ ತೊಗೊಂಡು ಬಂದು ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲನೂ ಕೂಡ ಅಲ್ಲಿ ಕೊಡ್ತಾಯಿದ್ರು. ಇಲ್ಲಿ ಮಾಡೋ ಒಂದು ನಿಸ್ವಾರ್ಥ ಸೇವೆ ಅಂತಲೇ ಹೇಳ್ಬೋದು. ಈ ರೀತಿ ಸೇವೆ ಸಲ್ಲಿಸ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ತಾಯಿ ಕಾಳಮ್ಮ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ. ಈ ಜಾತ್ರೆ ನನಗೂ ಒಂಥರ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದರೆ ಈ ಜಾತ್ರೆನ ಅಟೆಂಡ್ ಮಾಡ್ತಿರೋದು ನಾನು ಇದೇ ಮೊದಲನೇ ಬಾರಿಗೆ. ಅಂದರೆ ನಾನು ಮದುವೆ ಆದ್ಮೇಲಿಂದ ಇಲ್ಲಿ ಜಾತ್ರೆ ನಡೆದೇ ಇರಲಿಲ್ಲ. ಯಾಕಂದರೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾಯಿದ್ರು. ದೇವಸ್ಥಾನ ಓಪನ್ ಆಗಿರಲಿಲ್ವಲ್ಲ, ಅದರಿಂದ ಜಾತ್ರೆನೂ ಕೂಡ ನಿಲ್ಲಿಸ್ಬಿಟ್ಟಿದ್ರು. ಈ ಸಲ ಜೀರ್ಣೋದ್ಧಾರ ಆದಮೇಲೆ ದೇವಸ್ಥಾನ ಎಲ್ಲ ಓಪನ್ ಆದಮೇಲೆ ಇದೇ ಮೊದಲನೇ ಬಾರಿಗೆ ಇಲ್ಲಿ ಜಾತ್ರೆ ನಡೀತಾ ಇರೋದು. ಅದರಿಂದ ನನಗೂ ಕೂಡ ತುಂಬಾ ವಿಶೇಷ. ಈ ಜಾತ್ರೆನ ನಾನು ಕೂಡ ಅಟೆಂಡ್ ಮಾಡ್ತೀನಿ ಅನ್ನೋ ಖುಷಿ ಕೂಡ ಇದೆ. ಜೊತೆಗೆ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಯಾಕೆಂದರೆ ಈ ಜಾತ್ರೆ ಹೇಗಿರ್ಬೋದು ಮತ್ತು ಇಲ್ಲಿನ ವಿಶೇಷತೆ ಏನಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಜಾತ್ರೆ ಎಲ್ಲ ನೋಡಿಕೊಂಡು ಆಮೇಲೆ ನಮ್ಮ ನಾದಿನಿಯವರ ಮನೆಗೆ ಹೋದ್ವಿ. ನಾದಿನಿಯವರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಫುಲ್ಲು ಬ್ಯಾಟಿಂಗು. ಅಂದರೆ ಈ ಕಾಳಮ್ಮನ ಜಾತ್ರೆಗೆ ಇಲ್ಲಿ ನಾನ್ ವೆಜ್ಜನ್ನು ಮಾಡ್ತಾರೆ. ಚೆನ್ನಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ತಮ್ಮ ಆಸೆ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ದೇವರಲ್ಲಿ ಮೊರೆ ಹೋಗೋದು ಕಾಮನ್. ದೇವರಿಗೆ ಹರಕೆ ಸಲ್ಲಿಸೋದು ಮಾತ್ರ ಆಯಾ ಪ್ರದೇಶಕ್ಕೆ ತುಂಬಾ ವಿಭಿನ್ನವಾಗಿರುತ್ತೆ. ಇಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಇದ್ದೆ. ಎಲ್ಲರ ಕುತ್ತಿಗೆಗೂ ಕೂಡ ಹಾರನ ಹಾಕಿ ಕೆನ್ನೆಗೆಲ್ಲ ಗಂಧನ ಸವರಿ ಕಳಿಸ್ತಾಯಿದ್ರು. ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಆಮೇಲೆ ಅವರನ್ನು ಕೇಳಿದ್ದಕ್ಕೆ ಹೇಳಿದ್ರು, ಇಲ್ಲಿ ಕಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಸಿಡಿರಣ್ಣನ ಸಿಡಿ ಹಾಡಿಸ್ತಾರೆ. ಅದಕ್ಕೋಸ್ಕರ ಇವರೆಲ್ಲರೂ ಕೂಡ ಟೋಕನ್ನ ತಗೊಂಡು ಕೆನ್ನೆಗೆ ಗಂಧನ ಸವರಿಸ್ಕೊಂಡು ಕತ್ತಿಗೆ ಹಾರನ ಹಾಕ್ಕೊಂಡು ಬರ್ತಿದ್ದಾರೆ. ಈಗೇನು ನೋಡ್ತಾ ಇದ್ದೀರಾ, ಈ ಪ್ಲೇಸಲ್ಲಿ ಸಿಡಿ ಹಾಡಿಸ್ತಾರೆ. ಅದರಿಂದನೇ ನೋಡಿ ಎಷ್ಟು ಜನ ಅದನ್ನು ನೋಡೋದಕ್ಕೆ ಎಷ್ಟು ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ. ಈ ರಶಲ್ಲಿ ನಾನು ಮಗುನ ಎತ್ಕೊಂಡು ಅದನ್ನೆಲ್ಲ ನೋಡೋದಕ್ಕೆ ಹೋಗ್ತೀನಿ ಅಂದರೆ ಸಿಟಿ ನೋಡೋಕ್ಕೆ ನಿಜವಾಗ್ಲೂ ಬಿಡಲ್ಲ, ಅಷ್ಟು ರಶ್ ಇದೆ. ಅದರಿಂದ ನಾವು ಸ್ವಲ್ಪ ದೂರದಿಂದನೇ ನಿಂತ್ಕೊಂಡು ನೋಡ್ತಾ ಇದ್ವಿ.
ಇಲ್ಲಿ ತುಂಬ ಸಣ್ಣ ಸಣ್ಣ ಮಕ್ಕಳುಗಳನ್ನು ಕೂಡ ಸಿಡಿ ಆಡಿಸ್ತಾರೆ. ಅದರಿಂದ ಮಕ್ಕಳುಗಳಿಗೆ ಯಾವುದೇ ರೋಗ ರುಜಿನಗಳಿದ್ರೂ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿನ ಸಿಡಿ ಹಾಡಿಸೋದರ ನಂಬಿಕೆ.